ಸಂತೋಷವಾಗಿ ಬದುಕಬೇಕಂತ ನಿಸರ್ಗ ಕಲಿಸ್ತಾ ಇದೆ ಮನುಷ್ಯನಿಗೆ. ನೀವು ಸ್ನಾನ ಮಾಡಿದ ಬಚ್ಚಲ ನೀರು ಹೋಗಲ್ಲಿ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ. ಆ ತೆಂಗಿನ ಗಿಡ ನೀವೇನು ಅದಕ್ಕೆ ಸಕ್ರೆ ನೀರು ಕೂಡಿಸಿ ಹಾಕಿಲ್ಲ. ನೀವು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಬಚ್ಚಲ ರಾಡಿ ನೀರು ಹೀರಿರುವಂಥ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು, ತಾನು ಕುಡಿದಿದ್ದು ರಾಡಿ ನೀರ, ನಿಮಗೆ ಕೊಟ್ಟಿದ್ದು ಎಳೆನೀರ, ತಿಳಿ ನೀರ. ಇದು ನಿಸರ್ಗ. ಇದು ಒಂದು ಆಕಳಿರ್ತದೆ. ಆಕಳಿಗೆ ನಾವೆಲ್ಲ ಏನು ಹಾಕಿವಿ ಹೇಳಿ? ಆಕಳಿಗೆ ನಾವೇನಾದರೂ ಒಯ್ದು ಏನು ಕೊಟ್ಟಿವಿ? ಹುಲ್ಲು ಹಾಕಿವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಉಂಡ ಮುಸುರಿ ನೀರು ಹಾಕಿವಿ. ಅದಕ್ಕೆ ಆಕಳನ ತಾಟಿನೊಳಗೆ ಒಯ್ದು ನಾವು ಹಾಕಿದ್ದು ಮುಸುರಿ ನೀರು. ಆದ್ರೆ ಆಕಳ ಮನುಷ್ಯನಿಗಂತೈತಿ, ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ಮುಸುರಿ ನೀರು ಹಾಕಿರ್ಬೋದು, ಆದ್ರೆ ನಾನು ನಿನಗೇನು ಕೊಡ್ತೀನಿ ಅಂದ್ರೆ ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕು ಅಂತ ಹಾಲ ಕೊಟ್ಟು ಬಿಡ್ತೀನಿ, ಅಮೃತ ಕೊಡ್ತೀನಿ ಅಂತ ಆಕಳ ಹೇಳೋದಿಲ್ಲ. ನಿಸರ್ಗ ಮನುಷ್ಯನಿಗೆ ಪದೇ ಪದೇ ಕ್ಷಣ ಕ್ಷಣಕ್ಕೂ ಮನುಷ್ಯ ಸಂತೋಷವಾಗಿರಬೇಕಂತ ಇಡೀ ನಿಸರ್ಗ ಕೈಗೂಡಿಸ್ತಾ ಇದೆ. ಒಬ್ಬ ದಾರಿಯೊಳಗೆ ಹೋಗ್ತಿದ್ದಂತ. ದಾರಿಯೊಳಗೆ ಹೋಗ್ತಾ ಇದ್ದ. ಬ್ಯಾಸಿಗೆ ದಿವಸಕ್ಕೆ ಮಾವಿನ ಗಿಡ ಚಲೋ ಬಿಟ್ಟಿತ್ತು. ಅದರೊಳಗೆ ತುಂಬ ರಸವತ್ತಾದ ಹಣ್ಣುಗಳಿತ್ತು. ಮನುಷ್ಯ ಮಾವಿನ ಹಣ್ಣು ನೋಡಿ ಮನಸ್ಸು ಕೇಳಿಲ್ಲ. ಒಂದು ಜೋರು ಕಲ್ಲು ತೊಗೊಂಡು ಗಿಡಕ್ಕೆ ಹೋಗದ. ಅದು 2 ಹಣ್ಣು ಕೊಟ್ಟಿತು, ತಿಂದ. ಅಷ್ಟಕ್ಕೆ ಸಂತೃಪ್ತಿ ಆಗಲಿಲ್ಲ. ಮತ್ತೊಂದು ಕಲ್ಲು ತೊಗೊಂಡು ಒಗದ ಗಿಡಕ್ಕೆ ಅದು 2 ಹಣ್ಣು ಕೊಟ್ಟಿತು, ಮತ್ತೆ ತಿಂದ. ಅಷ್ಟಕ್ಕೆ ಅವನಿಗೆ ತೃಪ್ತಿ ಆಗಲಿಲ್ಲ. ಬಹಳ ರುಚಿ ಅನಿಸಿತ್ತಲ್ಲ ಹಣ್ಣ. ಮತ್ತೊಂದು ಕಲ್ಲು ತೊಗೊಂಡು ಗಿಡಕ್ಕೆ ಒಗದ. ಅವಾಗ ಅದು 2 ಹಣ್ಣು ಕೊಟ್ಟಿತು. ಅವಾಗ ಮನುಷ್ಯ ಮಾವಿನ ಗಿಡದ ಹತ್ರ ಹೋಗಿ ಗಿಡಕ್ಕೆ ಮಾತಾಡಿಸ್ತ, ಅಲ್ಲ, ನಮ್ಮ ಮನುಷ್ಯ ಸಮಾಜದೊಳಗೆ ಹಿಂಗೊಂದು ಸ್ವಲ್ಪ ಕಣ್ಣು ಎತ್ತಿ ನೋಡಿದ್ರೆ ಕಣ್ಣ ಕಿತ್ತಾರ ನಮ್ಮಲ್ಲಿ. ನಿನಗೆ 3 ಸಲ ಕಲ್ಲು ತೊಗೊಂಡು ಒಗದಿನಲ್ಲ, ಮನಸ್ಸಿಗೆ ನೋವು ಆಗ್ಲಿಲ್ಲೇನು? ಅವಾಗ ಮಾವಿನ ಗಿಡ ಹೇಳ್ತಂತ, ಏನು ನೀವು ಕಲ್ಲು ಒಗದಿದ್ದು ನನಗೇನು ನೋವು ಅನಿಸಿಲ್ಲ ಮನಸ್ಸಿಗೆ. ಯಾಕಂದ್ರೆ ಮನುಷ್ಯರ ಹಳೆ ಚಾಳಿದು. ಅವನ ಹಳೆ ಸ್ವಭಾವ ಏನು ಅಂದ್ರೆ, ಯಾರು ಎತ್ತರ ಬೆಳಿತಾರ, ಎತ್ತರ ಬೆಳೆದವ್ರಿಗೆಲ್ಲ ಕಲ್ಲು ತೊಗೊಂಡು ಒಗೆದು ಅವನ ಹಳೆ ಸ್ವಭಾವ ಅಷ್ಟ. ಇದು ಎತ್ತರ ಬೆಳೆದವರಿಗೆಲ್ಲ ಕಲ್ಲು ತೊಗೊಂಡು ಒಗೆಯೋದು ಅವ್ರ ಹಳೆ ಚಾಳಿ. ಇದು ನಾ ಏನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಯಾಕೆ ಹಚ್ಕೊಂಡಿಲ್ಲ ಅಂದ್ರೆ, ನನ್ನ ತಾಯಿ ನನ್ನವ್ವ ನನಗೊಂದು ಮಾತು ಕಲಿಸ್ಯಾಳ. ಏನು ಕಲಿಸ್ಯಾಳ ಅಂದ್ರೆ, ಮಗ, ನೀ ಬೆಳೆದು ದೊಡ್ಡವಾದಿ ಅಂದ್ರೆ, ನೀ ಎತ್ತರ ಬೆಳೆದಾಗ ನಿನ್ನ ಕಲ್ಲು ಒಗೆಯವ್ರು ಭಾಳ, ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ನಿನಗೆ ಯಾರ್ಯಾರು ಕಲ್ಲು ಒಗಿತಾರ, ಕಲ್ಲು ಒಗೆದವ್ರಿಗೆಲ್ಲ 2 ಚಲೋ ಹಣ್ಣು ಕೊಡು, ಸಾರ್ಥಕ ಆಗ್ತೈತೆ ಅಂತ ನಮ್ಮವ್ವ ಹೇಳಿ ಕಳಿಸಿ. ಇದು ನಿಸರ್ಗ ಕಲಿಸಿದ ಬದುಕಿನ ರೀತಿ. ಇದು ಅಷ್ಟೆ. ಇಷ್ಟೆಲ್ಲ ನಿಸರ್ಗ ಕೊಟ್ಟೈತೆಲ್ಲ, ಇವ ಮನುಷ್ಯ ಏನು ಕೊಟ್ಟಾನೆ ಹೇಳಿ ನಿಸರ್ಗಕ್ಕೆ? ಬರೇ ನೀವು ಎಲ್ಲಿ ಹೋದ್ರೂ ಸಹಿತ ಕೇಳ್ಯಾನಿವ ಅಷ್ಟೇ, ಕೊಟ್ಟಿಲ್ಲ ಏನು. ದೇವರ ಗುಡಿಗೆ ಹೋದ್ರು ಸಹಿತ ಹಂಗ ಬಂದ ಮನುಷ್ಯ ಅಲ್ಲಿವ. ದೇವರ ಗುಡಿಗೆ ಹೋದ್ರು ಕೇಳಿ ಬಂದವ. ದೇವರ ಗುಡಿಗೆ ನಾವು ಇಷ್ಟು ಮಂದಿ ಹೋಗಿವೆಲ್ಲ, ಏನಾರ ಇಷ್ಟೆಲ್ಲ ಕೆರಿ ತುಂಬಿಸಿಯಪ್ಪ, ಅದಕ್ಕೆ ನಿನಗೊಂದಿಷ್ಟು ನಮಸ್ಕಾರ ಅಂತ ಹೇಳಿ ಬರಕ್ಕೆ ಹೋಗಿವೆ. ಆರದ ಸೂರ್ಯ ಚಂದ್ರರಂಥ ದೀಪಗಳನ್ನು ಹಚ್ಚಿಯಪ್ಪ, ಅದಕ್ಕೆ ನಿನಗೊಂದು ನಮಸ್ಕಾರ ಅಂತ ಹೇಳಕ್ಕೆ ಹೋಗಿವೇನು? ಏನೂ ಇಲ್ಲ, ನಮಗೊಂದು 1,00,000 ಕೊಡು, ಕೋಟಿ ಕೊಡು ಅಂತ ಕೇಳಕ್ಕೆ ಹೋಗಿವಿ ನಾವು ಅಷ್ಟೆ. ಏನೂ ವ್ಯತ್ಯಾಸ ಇಲ್ಲ. ನೀವು ನೋಡಿ, ಗುಡಿ ಹೊರಗೂ ಒಂದಿಷ್ಟು ಮಂದಿ ಕುಂತಿರ್ತಾರೆ. ಗುಡಿ ಹೊರಗೆ ಕುಂತವ್ರು ಭಿಕ್ಷುಕರು. ಅವ್ರು ಏನು ಕೇಳ್ತಿರ್ತಾರ? 1 ರೂಪಾಯಿ ಕೊಡ್ರಿ, 5 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ ಅಂತ ಅವ್ರು ಕೇಳ್ತಿರ್ತಾರೆ. ಇವಾಗ ಗುಡಿಯಾಗ ಹೋಗಿ ನನಗೆ ಕೋಟಿ ಕೊಡು, 2 ಕೋಟಿ ಕೊಡು ಅಂತ ಇವನು ಕೇಳ್ತಿರ್ತಾನೆ. ಅವರು ಭಿಕ್ಷುಕರೇ, ಒಳಗೆ ಕೇಳೋರು ಭಿಕ್ಷುಕರೇ. ವ್ಯತ್ಯಾಸ ಇಷ್ಟ, ಹೊರಗೆ 1 ರೂಪಾಯಿ 2 ರೂಪಾಯಿ ಕೇಳೋರು ಲೋಕಲ್ ಬೆಗ್ಗರ್ಸ್, ಇವ್ರು ಕೋಟಿ ಕೇಳೋರು ಇಂಟರ್ನ್ಯಾಷನಲ್ ಬೆಗ್ಗರ್ಸ್ ಅಷ್ಟೇ. ವ್ಯತ್ಯಾಸ ಇಷ್ಟೇ. ದೇ ಆರ್ ಆಲ್ಸೋ ಬೆಗ್ಗರ್ಸ್, ವಿ ಆರ್ ಆಲ್ಸೋ ಬೆಗ್ಗರ್ಸ್. ಅವರು ಲೋಕಲ್, ಇವ್ರು ಇಂಟರ್ನ್ಯಾಷನಲ್. ಎಲ್ಲ ಕಾರ್ಪೊರೇಟ್ ಸ್ಟೈಲ್ ಬೆಗ್ಗಿಂಗ್. ಅದು ಕೇಳೋರಷ್ಟೇ. ದೇವನ ಗುಡಿಗೆ ಮನುಷ್ಯ ಹೋಗುವುದು ಬರೇ ಕೇಳುವುದಕ್ಕಾಗಿ ಅಲ್ಲ. ದೇವನೇ, ನೀ ಏನು ಬದುಕು ಕೊಟ್ಟಿಯಲ್ಲಪ್ಪ, ಈ ಬದುಕು ಕೊಟ್ಟಿದ್ದಕ್ಕಾಗಿ ನಿನಗೊಂದು ಧನ್ಯವಾದ ಅಂತ ಹೇಳಲಿಕ್ಕೆ ಭಗವಂತನ ಗುಡಿಗೆ ಹೋಗ್ಬೇಕು ಮನುಷ್ಯ. ಇಟ್ ಈಸ್ ಎ ಗಿಫ್ಟ್ ಆಫ್ ಡಿವೈನ್. ಇದು ದೇವನ ಕೊಡುಗೆ ಈ ಬದುಕು. ಅದಕ್ಕಾಗಿ ಹೋಗುವುದು ಮನುಷ್ಯ.